ನಾಲ್ಕನೇ ಮ್ಯಾಚು ನಮ್ಮ ಇಂಡಿಯಾದವ್ರು ಇಂಗ್ಲೆಂಡ್ದವ್ರು ಅಪೋಸಿಟ್ ಐತ್ ನೋಡ್ರಿ. T20 ಮ್ಯಾಚ್ ಸೋತ್ ಬಿಟ್ರ. ಎಷ್ಟತ್ ಸೋಲುದು ಕಂಟಿನ್ಯೂ ಆಗಿ ಸೋಲತ್ತಾರ. ಒಂದರ ಮ್ಯಾಚ್ ಗೆಲ್ಲಾಕತ್ತಾರೇನ? ಇಲ್ಲೇ ಇಲ್ಲ. ಇಂಗ್ಲೆಂಡ್ದಾಗ ಎಷ್ಟ್ ಸೀರೀಸ್ ಮ್ಯಾಚ್ ನಡೆದು ನೋಡ್ರಿ. ಈಗ ಒಂದು ಇನಾಥನ ಐತ್ ನೋಡ್ರಿ ಗೆಲ್ಲಾಕಾಗತ್ಲ ಇಂಡಿಯಾದವ್ರ ಕಡೆ. ಇದಕ್ ರೀಸನ್ ಐತ್ ನೋಡ್ರಿ ನಾಲ್ಕನೇ ಮ್ಯಾಚ್ ಸೋಲಾಕ ಶ್ರೇಯಸ್ ಅಯ್ಯರ್ ಅಲ್ಲ. ಶ್ರೇಯಸ್ ಅಯ್ಯರ್ ದಿಂತಾನೆ ಐತ್ ನೋಡ್ರಿ 159 ರನ್ ಸ್ಕೋರ್ ಆಗ್ಯಾವು. ಟಾಸ್ ಗೆದ್ದಂತ ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್ ತಗೊಂಡೈತ್ ನೋಡ್ರಿ. ಈ ಸಲ ನಾವ್ ದೊಡ್ಡ ಸ್ಕೋರ್ ಸೆಟ್ ಮಾಡ್ತೀವಿ ಅನ್ನೋ ಲೆವೆಲ್ಗೆ ಐತ್ ನೋಡ್ರಿ. ಟಾಸ್ ಗೆಲ್ಲನ ಬ್ಯಾಟಿಂಗ್ ತಗೊಂಡೈತ್ ನೋಡ್ರಿ. ಬ್ಯಾಟಿಂಗ್ ಮಾಡಕ್ ಇಳಿದ್ ಬಿಟ್ರು ಅಭಿಷೇಕ್ ಶರ್ಮಾ ಮತ್ತ ವೈಭವ್ ಸೂರ್ಯವಂಶಿ ಇಬ್ರು ಸೇರಿ ಒಂದ್ 50 ರನ್ ಪಾರ್ಟ್ನರ್ಶಿಪ್ ಹೊಡಿತಾರತ್ ಮಾಡಿದ್ವಿ. ಹೇ ಇಬ್ರು ಲೆಕ್ಕ ಇರ್ಲಾರ್ದಂಗ ಬ್ಯಾಟಿಂಗ್ ಆಡಾಕತ್ತಾರ. ಅವನು ಎತ್ತೆ ಹೊಡಿತಾನ, ಇವನು ಎತ್ತೆ ಹೊಡಿತಾನ. ಪಿಚ್ ಮೊದ್ಲ ಬೌಲರ್ಸ್ ಗಳು ಹೆಂಗ ಆ ಪಿಚ್ ನ್ಯಾಗ ಬೌಲಿಂಗ್ ಹಾಕತ್ತಾರ, ಯಾವ ಲೆಂತ್ ದಾಗ ಹಾಕತ್ತಾರ ಅಂತ ಹೇಳಿ ಅರ್ಥನೇ ಮಾಡ್ಕೊಳತಿಲ್ಲ. ಬರೇ ಹೊಡಿದಂದ್ರ ಹೊಡಿದು, ಸಿಕ್ಸ್ ಹೊಡಿದಂದ್ರ ಸಿಕ್ಸ್ ಹೊಡಿದು. ಬಂದ ಒಂದ್ 2 4 ಹೊಡೆದ ವೈಭವ್ ಸೂರ್ಯವಂಶಿ ಔಟ್ ಆದ. ಆಮೇಲೆ ಅಭಿಷೇಕ್ ಶರ್ಮಾ ಬಂದ ಅವಂದ್ 22 ರನ್ ಹೊಡೆದ. ಅವನು ಐತ್ ನೋಡ್ರಿ ಔಟ್ ಆಗ್ಬಿಟ್ಟ. ಟಾಪ್ ಆರ್ಡರ್ ಪೂರ್ತಿ ಕೊಲ್ಯಾಪ್ಸ್ ಆಗ್ಬಿಡ್ತ. ಶ್ರೇಯಸ್ ಅಯ್ಯರ್ ಒಬ್ಬ ಬರಾನ ಐತ್ ನೋಡ್ರಿ. ಅವ ನಿತ್ ಆಡಿದ್ದಕ್ಕೆ ಐತ್ ನೋಡ್ರಿ 159 ರನ್ ಲಾಸ್ಟ್ ತನಕ ಐತ್ ನೋಡ್ರಿ. ಅದು 80 ರನ್ ಒಬ್ನೇ ಐತ್ ನೋಡ್ರಿ ಹೊಡೆದ್ ಬಿಟ್ಟ. ಆಮೇಲೆ ಶಿವಮ್ ದುಬೇನು ಆಡ್ಲಿಲ್ಲ, ವಾಷಿಂಗ್ಟನ್ ಸುಂದರೂ ಆಡ್ಲಿಲ್ಲ, ಅಕ್ಷರ್ ಪಟೇಲು ಆಡ್ಲಿಲ್ಲ, ಈಶಾನ್ ಕಿಶಾನು ಆಡ್ಲಿಲ್ಲ. ಎಲ್ಲಾ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅದಾರ. ಈ ಮ್ಯಾಚ್ ದಾಗ ಸ್ಕೋರ್ ಮಾಡಕ್ ಮೇನ್ ರೀಸನ್ ಐತ್ ನೋಡ್ರಿ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಅವ ಅದನ್ನ ತಿಳಿನೇ 159 ಸ್ಕೋರ್ ಆಯ್ತು. ಇಲ್ಲಪ್ಪ ಅಂತಂದ್ರ ಅವನು ಲೆಫ್ಟ್ ಇದ್ದ ತಿಕೋರಿ 159 ಅಲ್ಲ 59 ರನ್ ಐತ್ ನೋಡ್ರಿ ಆಗ್ತಿದ್ಲ. ಆ ಲೆವೆಲ್ಗೆ ಐತ್ ನೋಡ್ರಿ ಬ್ಯಾಟಿಂಗ್ ಆರ್ಡರ್ ಪೂರ್ತಿ ಕೊಲ್ಯಾಪ್ಸ್ ಆಗ್ಬಿಡ್ತಾ. 159 ರನ್ ಹೊಡೆದ್ರು. ಒಂದ್ ಸ್ವಲ್ಪ ಟಫ್ ಕಾಂಪಿಟೇಷನ್ ಕೊಡಬೇಕು. ಆ ಬೌಲರ್ಸ್ ಗಳು ಐತ್ ನೋಡ್ರಿ ನಮ್ ಇಂಡಿಯಾದು ಒಂದ್ ಸ್ವಲ್ಪ ಪ್ರೆಷರ್ ಹಾಕ್ಬೇಕು ಇಂಗ್ಲೆಂಡ್ ದವ್ರ ಮ್ಯಾಗ. ಏನೋ ಪ್ರೆಷರ್ ಇಲ್ಲ ನೋಡ್ರಿ. ಉಲ್ಟಾ ತಾವೇ ಪ್ರೆಷರ್ ತಗೊಂಡು ಬೌಲಿಂಗ್ ಹಾಕಾಕತ್ತಾರ. ಹರ್ಷದೀಪ್ ಕಾಕ ಬಟ್ಲರ್ ವಿಕೆಟ್ ತೆಗದ. ವಿಕೆಟ್ ಇವ ತೆಗಿತಾನ, 1 2 3 ವಿಕೆಟ್ ತೆಗಿತಾನ. ಆದ್ರ ರನ್ ಯಾವ ಲೆವೆಲ್ ಕೊಡ್ತಾನಪ್ಪ ಅಂತಂದ್ರ 4 40 50 40 50 ರನ್ ಕೊಟ್ಬಿಡ್ತಾನ. ಆ ವಿಕೆಟ್ ತೆಗದಿದ್ದ ಏನ್ ಉಪಯೋಗ ಆಗ್ತದ ಹೇಳ್ರಿ? ಬ್ಯಾರೆ ಬ್ಯಾಟ್ಸ್ಮನ್ ಗಳಿಗೆ ರನ್ ಹೊಡ್ಯಾಕ್ ಬಿಟ್ಟಪ್ಪ ಅಂತಂದ್ರ ಮ್ಯಾಚ್ ಗೆಲ್ಲಾಕ ಈ ಒಬ್ಬ ಬೌಲರ್ ಏನ್ ಹೆಲ್ಪ್ ಮಾಡ್ದಂಗ ಆಯ್ತು ಹೇಳ್ರಿ. ರನ್ ಕೊಡುದೈತ್ ನೋಡ್ರಿ. ಫಸ್ಟ್ ಹರ್ಷದೀಪ್ ಸಿಂಗ್ ಐತ್ ನೋಡ್ರಿ ಕಮ್ ಮಾಡ್ಬೇಕ. ಮತ್ತ ಒಂದು ವಿಕೆಟ್ ಐತ್ ನೋಡ್ರಿ ಆ ಜೋಸ್ ಬಟ್ಲರ್ದ ಆದ್ಮ್ಯಾಗ ವಿಕೆಟೇ ಬೀಳಿಲ್ಲ. ಪ್ರಿನ್ಸ್ ಯಾದವ್ ವಿಕೆಟ್ ತೆಗಿಲಿಲ್ಲ, ಅಕ್ಷರ್ ಪಟೇಲ್ ತೆಗಿಲಿಲ್ಲ, ವಾಷಿಂಗ್ಟನ್ ಸುಂದರ್ ತೆಗಿಲಿಲ್ಲ. ಅದ್ರಾಗಂತ್ರು ಇವತ್ತಿನ ಮ್ಯಾಚ್ ನಾಗ ಪ್ರಸಿದ್ಧ ಕೃಷ್ಣ ಅವ್ರಿಗೆ ಕರ್ಕೊಂಡ್ ಬಿಟ್ರ. ಅವ್ರ ಮೊದ್ಲೇ ಫಾರ್ಮ್ ಒಳಗೆ ಇಲ್ಲ ಅಂತ ಅನಸ್ತಿತ್ ನನಗ. ಮೊನ್ನೆ ಮ್ಯಾಚ್ ನಾಗೆ ಯಾವ ಲೆವೆಲ್ಗೆ ರನ್ ಹೊಡಸ್ಕೊಂಡ್ರು ನೋಡಿದ್ರಲ್ಲ. ಅಂದ್ರೂ ಐತ್ ನೋಡ್ರಿ ಪ್ರಸಿದ್ಧ ಕೃಷ್ಣ ಅವ್ರಿಗೆ ಐತ್ ನೋಡ್ರಿ ಆಡಾಕ್ ಕೊಟ್ರು. ಅವರು ವಿಕೆಟ್ ಐತ್ ನೋಡ್ರಿ ತೆಗಿಲಾಕ ಆಗ್ಲಿಲ್ಲ. ಯಾವ ಲೆವೆಲ್ಗೆ ಪೇಸ್ ಹೋಗ್ಯಾಕತ್ತಾರ, ಯಾವ ಲೆವೆಲ್ಗೆ ಫಾಸ್ಟ್ ಬಾಲ್ ಹೋಗ್ಯಾಕತ್ತಾರ ನೋಡ್ರಿ. ಅಷ್ಟ್ ಭಾರಿ ಐತ್ ನೋಡ್ರಿ. 6 ಹೊಡ್ಲಾಕತ್ತಾರ. ಒಟ್ಟ ಅಂಜಾಕತ್ತಿದ್ದಿಲ್ಲ. ಸಾಲ್ಟ್ ಬ್ರೂಕ್ ಹೊಡ್ಯಾಕತ್ತಾರ. ಪವರ್ ಪ್ಲೇದಾಗೂ ಹಂಗೆ ಹೊಡೆದ್ರು. ಮತ್ತ ಮ್ಯಾಚ್ ಮುಗಿತಾನು ಹಂಗೆ ಹೊಡೆದ್ರು. 20 ಓವರಿಗೆ ಮ್ಯಾಚ್ ಮುಗಿದೈತ್ ನೋಡ್ರಿ. 13 ಓವರ್ 5 ಬಾಲಿಗೆ ಐತ್ ನೋಡ್ರಿ 150 ರನ್ ಐತ್ ನೋಡ್ರಿ ಹೊಡೆದ್ ಬಿಟ್ರು. ನಮ್ ಇಂಡಿಯಾದವ್ರು 200 ಹೊಡೆದ್ರು ಹೊಡಿತಿದ್ರ ಅನಸ್ತ ನನಗ ಇವ್ರಿಬ್ರು ಬ್ಯಾಟಿಂಗ್ ನೋಡಿ. ಅದಕ್ಕೆ ಐತ್ ನೋಡ್ರಿ ನೆಕ್ಸ್ಟ್ ಮ್ಯಾಚ್ ನಾಗು ಈ ಒಂದ್ ತಪ್ ಮಾಡ್ಲಾರ್ದೆ ಒಂದರ ಮ್ಯಾಚ್ ಗೆದ್ದೈತ್ ನೋಡ್ರಿ. ನಮ್ಮೊಂದು ವ್ಯಾಲ್ಯೂ ಕಳ್ಕೊಲಾರ್ದೆ ಐತ್ ನೋಡ್ರಿ ನಮ್ ಇಂಡಿಯಾದವ್ರು ವಾಪಸ್ ಬರ್ಬೇಕಂತ ಹೇಳಿ ಕೇಳ್ಕೊತೀವಿ. 3 ತಪ್ಪು ಒಟ್ಟ ಮಾಡಕ್ ಹೋಗ್ಬಾರ್ದು. ಟಾಪ್ ಆರ್ಡರ್ ಬ್ಯಾಟಿಂಗ್ ಫೇಲ್ ಆಗ್ಬಾರ್ದು. ಗೌತಮ್ ಗಂಭೀರ್ ಅವ್ರು ಫಸ್ಟ್ ಐತ್ ನೋಡ್ರಿ ಚಂದಂಗ ಒಂದ್ ಸ್ಟೇಡಿಯಂ ಪಿಚ್ ಯಾವ ರೀತಿ ಐತತ್ ಹೇಳಿ ಆ ರೀತಿ ಐತ್ ನೋಡ್ರಿ ಪ್ಲೇಯರ್ಸ್ ಗಳಿಗೆ ಟ್ರೈನಿಂಗ್ ಕೊಡ್ಬೇಕು. ಮತ್ತ 2ನೇ ತಪ್ಪ ಏನಪ್ಪಾ ಅಂತಂದ್ರ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಗಳಿಗೆ ಒಂದಿಬ್ರಿಗೆ ಹಾಕ್ರಿ ಮಿಡಲ್ ಆರ್ಡರ್ ದಾಗ. ಇಲ್ಲಪ್ಪ ಅಂತಂದ್ರ ಎಲ್ಲಾ ರೊಡಗೈ ಬ್ಯಾಟ್ಸ್ಮನ್ ಗಳು ಬರೀ 6 ಹೊಡ್ಯಾಕ್ ಹೋಗೈತ್ ನೋಡ್ರಿ ಸತ್ ಹೋಗ್ಬಿಡ್ತಾವ. ಆ ಲೆವೆಲ್ಗೆ ಐತ್ ನೋಡ್ರಿ ಬ್ಯಾಟಿಂಗ್ ಆಡ್ಲಕತ್ತಾರ ಅವ್ರು. ಬರೀ 6 ಅಂತಾರ. ಒಬ್ರಿಗೆ 50 ರನ್ ಬೇಕಾಗಿಲ್ಲ, ಒಬ್ರಿಗೆ ಸೆಂಚುರಿ ಬೇಕಾಗಿಲ್ಲ, ಒಬ್ರಿಗೆ ಐತ್ ನೋಡ್ರಿ ಟೀಮ್ ಸ್ಕೋರ್ ಬೇಕಾಗಿಲ್ಲ, ಸುಮ್ಮ ಹೊಡಿತಾರ ನೋಡ್ರಿ. ಇದು ಇಂಟರ್ನ್ಯಾಷನಲ್ ಕ್ರಿಕೆಟ್ ನ IPL ಅತ್ತೆ ತಿಳ್ಕೊಂಡ್ ಬಿಟ್ರ ಅವ್ರು. ಹಂಗೋ ಹಿಂಗೋ ಮಾಡಿ ಐತ್ ನೋಡ್ರಿ ಶ್ರೇಯಸ್ ಅಯ್ಯರ್ ಅವರು ತಮ್ಮ ಹೆಸರು ಉಳಿಸ್ಕೊಂಡ್ ಬಿಟ್ರು. ಇವನ್ 4ನೇ ಮ್ಯಾಚ್ ನಾಗ ಐತ್ ನೋಡ್ರಿ ಚಲೋ ತಂಗ ಬ್ಯಾಟಿಂಗ್ ಆಡಿ. ಸೊ ನೆಕ್ಸ್ಟ್ ಮ್ಯಾಚ್ ಐತ್ ನೋಡ್ರಿ ಶ್ರೇಯಸ್ ಅಯ್ಯರ್ ಒಬ್ಬರೇ ಅಲ್ಲ ಉಳ್ದಿದ್ ಎಲ್ಲಾ ಪ್ಲೇಯರ್ ಗಳು ಐತ್ ನೋಡ್ರಿ ಚಂದಂಗ ಟೀಮ್ ಗೇಮ್ ಆಡಿ ಇಂಗ್ಲೆಂಡ್ ದವ್ರು ಕೂಡ ಒಂದ್ ಮ್ಯಾಚ್ ಗೆದ್ದೈತ್ ನೋಡ್ರಿ. ಎಲ್ಲಾ ಇಂಡಿಯನ್ ಫ್ಯಾನ್ಸಿಗೆ ಒಂದ್ ಸ್ವಲ್ಪ ಸಮಾಧಾನ ಮಾಡ್ರಿ. ಇಲ್ಲಪ್ಪ ಅಂತಂದ್ರ ಎಲ್ಲಾರು ರೊಚ್ಚ ಗೆದ್ದು ಬಿಡ್ತಾರ ಅಷ್ಟೇ.